ನೋಡಿ ಇತ್ತೀಚೆಗೆ ಫೋನ್ಗಳು ಎಷ್ಟು ಅಡಿಕ್ಟ್ ಮಾಡಿಬಿಟ್ಟಿದೆ ಜನರನ್ನ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೂ ಅಷ್ಟೇ ಫೋನ್ ಯೂಸ್ ಮಾಡ್ತಾ ಇರೋದೆ. ಗಾಡಿ ಓಡಿಸ್ಬೇಕಾದ್ರೂ ಅಷ್ಟೇ. ನೋಡಿ ಇಲ್ಲೊಬ್ಬ KSRTC ಬಸ್ ಚಾಲಕ ಡ್ರೈವಿಂಗ್ ಮಾಡ್ತಾ ಇರೋ ಟೈಮ್ನಲ್ಲಿ ಫೋನ್ ಯೂಸ್ ಮಾಡಿರೋದು. ಬಸ್ಸನ್ನು ಓಡಿಸುವಾಗ ಮೊಬೈಲನ್ನು ಬಳಕೆ ಮಾಡಿದ್ದಾನೆ ಈ ಚಾಲಕ. ತಾಳಗುಪ್ಪದಿಂದ ಸಾಗರ ಪಟ್ಟಣಕ್ಕೆ ಹೋಗ್ತಾ ಇತ್ತು ಈ KSRTC ಬಸ್. ಈ ಬಸ್ನಲ್ಲಿದ್ದ ಡ್ರೈವರು ಫೋನ್ ಯೂಸ್ ಮಾಡ್ತಾ ಇದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮ. ಸರ್ಕಾರಿ ನಿಯಮವನ್ನ ಗಾಳಿಗೆ ತೂರಿ ಸರ್ಕಾರಿ ಬಸ್ ಚಾಲಕ ಈ ರೀತಿಯಾಗಿ ವರ್ತಿಸಿರೋದು. ಈತ ವರ್ತನೆ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆಗಿದೆ. ಈ ಚಾಲಕನ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಡ್ರೈವಿಂಗ್ ಮಾಡೋ ಟೈಮ್ನಲ್ಲಿ ಫೋನ್ ಯೂಸ್ ಮಾಡೋದು, ಇದೊಂದು ಫೋನಲ್ಲಿ ಮಾತಾಡ್ತಾ ಇರೋದು. ಇನ್ನೊಂದು ವಿಡಿಯೋ ಇದೆ, ಇತ್ತೀಚೆಗಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗಿತ್ತು. ಯಾವ ಪ್ಲೇಸ್ ಗೊತ್ತಿಲ್ಲ. ರೀಲ್ಸ್ ನೋಡ್ತಾ ಡ್ರೈವ್ ಮಾಡ್ತಿರೋದು ಟ್ರಾಫಿಕ್ನಲ್ಲಿ. ಯಾರಿಗಾದ್ರೂ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಇಂಥವ್ರಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು. KA 17F1747 ಇದು KSRTC ಬಸ್ನ ನಂಬರು. ಶಿವಮೊಗ್ಗದ ತಾಳಗುಪ್ಪ ಈ ಕಡೆಗೆ ಹೋಗ್ತಾ ಇತ್ತು ಈ ಬಸ್ಸು. ಒಂದೇ ಕೈಯಲ್ಲಿ ಸ್ಟೇರಿಂಗ್ ಇದೆ, ಇನ್ನೊಂದು ಕೈಯಲ್ಲಿ ಫೋನ್ ಇದೆ. ಹೈವೇನಲ್ಲಿ ಹೋಗ್ತಾ ಇದ್ದಾನೆ. ಏನಾರು ಹೆಚ್ಚು ಕಮ್ಮಿ ಆದರೆ 50 ಜನ ಪ್ರಯಾಣ ಮಾಡ್ತಾ ಇರೋದಲ್ಲಿ 50 ಜನರ ಪ್ರಾಣ ಒಂದೇ ಕೈಯಲ್ಲಿದೆ. ಈ ಡ್ರೈವರ್ ಒಂದೇ ಕೈಯಲ್ಲಿ. ಮೊಬೈಲ್ ಬಳಸೋಂಗಿಲ್ಲ ಅಂತ ಹೇಳ್ತಾರೆ. ನೋಡಿ ಇನ್ನೊಂದು ವಿಜುವಲ್ ನೋಡಿ. ಇದು ಮೊನ್ನೆ ಆಗಿದ್ದು ಕೋಲಾರದಲ್ಲಿ ಮೊಬೈಲ್ ಯೂಸ್ ಮಾಡ್ಕೊಂಡು ಯಾರ ಜೊತೆ ವಾಟ್ಸಪ್ ಚಾಟೋ ಅಥವಾ ರೀಲ್ಸೋ ಅಥವಾ ಏನೋ ವಿಡಿಯೋನೋ ನೋಡ್ಕೊಂಡು ಹೋಗ್ತಾ ಇರೋದು. ಇತ್ತೀಚೆಗೆ ಸಾಮಾನ್ಯ ಆಗಿಬಿಟ್ಟಿದೆ. ಅಂದರೆ ಭಯನೇ ಇಲ್ಲ ಅಂತ, ಇವ್ರ ಮೇಲಾಧಿಕಾರಿಗಳ ಭಯನೇ ಇಲ್ಲ ಅಂತ. ಕಂಪ್ಲೇಂಟ್ ಮಾಡ್ತೀನಿ ಅಂತಂದರೆ ಮಾಡ್ಕೊ ಹೋಗು ಅಂತ ಅದೇ ಉತ್ತರ ಕೊಟ್ಟಿರೋದು. ಇಲ್ಲೂ ಕೋಲಾರದಲ್ಲಿ ಆಗಿದ್ದದು ಮೊನ್ನೆ, ಇವತ್ತು ಶಿವಮೊಗ್ಗ, ನಾಳೆ ಇನ್ಯಾವ ಕಡೆನೋ ಗೊತ್ತಿಲ್ಲ. ಇದು ಮತ್ತೊಂದಂತಕ್ಕೆ ಹೋಗಿ ಯಾರ ಪ್ರಾಣಕ್ಕೂ ಹಾನಿ ಆಗದಿದ್ರೆ ಬೆಟರು. ಅದಕ್ಕೂ ಮುಂಚೆ ಏನಾದರೂ ಕ್ರಮ ತೆಗೆದುಕೊಳ್ಬೇಕು ಸಂಬಂಧಪಟ್ಟವರು.